ರಕ್ತಸಿಕ್ತ ಜಗತ್ತಿಗೆ ಹೊಸಬರ ಎಂಟ್ರಿ. ಭೀಮಾ ತೀರದ ರಕ್ತಸಿಕ್ತ ಚರಿತ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ರಕ್ತ ಚರಿತ್ರೆ ಕೇಳಿದ್ರೆ ಎಂತಹವರು ಬೆಚ್ಚಿ ಬೀಳ್ತಾರೆ. ಒಂದೆಡೆ ಚಂದ್ರಪ್ಪ ಹರಿಜನ ಹಾಗೂ ಬಂಟ ಬಾಗಪ್ಪನ ಅಟ್ಟಹಾಸದ ರಕ್ತಸಿಕ್ತ ಚರಿತ್ರೆ ಇದ್ರೆ, ಇನ್ನೊಂದೆಡೆ ಮಹದೇವ ಸಾಹುಕಾರ್ ಹಾಗೂ ಧರ್ಮರಾಜ್ ಚಡಚಣ ರಕ್ತಸಿಕ್ತ ಕಹಾನಿ ಇದೆ. ಈ ಎರಡು ರಕ್ತ ಚರಿತ್ರೆಗೆ ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಫುಲ್ ಸ್ಟಾಪ್ ಹಾಕಿದ್ರು. ಆದ್ರೆ ಇದೀಗ ಧರ್ಮರಾಜ್ ಚಡಚಣ, ಬಂಟ್ ಮಡಿವಾಳಯ್ಯ ಅಲಿಯಾಸ್ ಮಡುಸ್ವಾಮಿಯ ಜೀವ ಬೆದರಿಕೆ ಸೇರಿದಂತೆ ಅನೇಕ ಕ್ರೈಮ್ಗಳು ಜಾಸ್ತಿ ಆಗಿದ್ದವು. ಮಹದೇವ ಸಾಹುಕಾರ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿ ಜೈಲು ಪಾಲಾಗಿದ್ದ ಮಡುಸ್ವಾಮಿ ಜಾಮೀನು ಮೇಲೆ ಹೊರಬಂದು ಮತ್ತೆ ಅನೇಕ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾನೆ. ಜೊತೆಗೆ ಅನೇಕ ಕೇಸ್ಗಳು ದಾಖಲಾಗಿದ್ದವು. ಇದೀಗ ಇವನ ಅಟ್ಟಹಾಸಕ್ಕೆ ಬೇಟಿ ಹಾಕಲು ವಿಜಯನಗರ ಎಸ್ಪಿ ಲಕ್ಷ್ಮಣ ನಿಂಬರಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕಾರವಾರ ಜೈಲಿಗೆ ಮಡುಸ್ವಾಮಿಯನ್ನ ತಳ್ಳಿದ್ದಾರೆ. ಮಡಿವಾಳಯ್ಯ ಅಲಿಯಾಸ್ ಮಡುಸ್ವಾಮಿ ಹಿರೇಮಠ ಅನ್ನುವಂತಹ ರೌಡಿ ಶೀಟರ್ ಮೇಲೇನೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಇತ್ತೀಚೆಗೆ ಆತನನ್ನು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಕಾರವಾರ ಜಿಲ್ಲಾ ಕಾರಾಗೃಹಕ್ಕೆ ಆತನನ್ನು ಬಿಡಲಾಗಿದೆ. ಆತನೂ ಕೂಡ 2011ರಿಂದ ಇತ್ತೀಚಿನವರೆಗೂ ಕೂಡ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದ. ಹಲವಾರು ಬಾರಿ ಜೈಲಿಗೆ ಹೋಗಿ ಬಂದ್ರೂ ಕೂಡ ತಿದ್ದುಕೊಳ್ಳುವಂಥ ಒಂದು ಅವಕಾಶ ಇದ್ದರೂ ಕೂಡ ಆತ ತಿದ್ದುಕೊಂಡಿರಲಿಲ್ಲ. ಈತ DMC ಗ್ಯಾಂಗ್, ಧರ್ಮರಾಜ್ ಚರ್ಚನ್ ಗ್ಯಾಂಗ್ ಏನಿತ್ತು ಅದರದ ಆ್ಯಕ್ಟಿವ್ ಮೆಂಬರ್ನೂ ಹೌದು. ಮತ್ತು ಧರ್ಮರಾಜ್ ಚರ್ಚನ್ ಡೆತ್ ಆದಮೇಲೆ ಆ ಗ್ಯಾಂಗಿನ ಒಂದು ಮುಂದಾಳತ್ವವನ್ನು ವಹಿಸಿದ್ದ. 2020ರಲ್ಲಿ ವಿಜಯಪುರ ರೂರಲ್ ಲಿಮಿಟ್ಸ್ದಲ್ಲಿ ನಡೆದಂತಹ ಒಂದು ಇದೇ ರೀತಿ ಚಂದಪ್ಪ ಹರಿಜನ ಸಾವಿನ ನಂತರ ಆ ಕುರ್ಚಿಗೆ ಶಿಫ್ಟ್ ಆಗಿದ್ದ ಬಂಟ ಬಾಗಪ್ಪ ಯಾವುದೇ ರಕ್ತಪಾತಕ್ಕೆ ಇಳಿಯದಿದ್ರು ರೌಡಿಸಂ, ಬೆದರಿಕೆ, ಹಣಕ್ಕಾಗಿ ಜೀವ ಬೆದರಿಕೆಯ ಅನೇಕ ಕೇಸ್ಗಳು ದಾಖಲಾಗಿದ್ದವು. ಆದ್ರೆ ಬಾಗಪ್ಪನ ಹತ್ಯೆ ಕೂಡ ನಡೆದು ಹೋಯಿತು. ಇದಾದ ನಂತರ ಈ ಕುರ್ಚಿಗೆ ಶಿಫ್ಟ್ ಆಗಿದ್ದು ಇದೇ ತುಳಸಿರಾಮ. ಆತನ ಮೇಲೂ ಕೂಡ ಹತ್ಯೆ, ರೌಡಿಸಂ, ಜೀವ ಬೆದರಿಕೆ ಕೇಸ್ಗಳಿದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಚಾಲ್ತಿಯಲ್ಲಿದ್ದ ಕಾರಣ ಇವನಿಗೂ ಕಡಿವಾಣ ಹಾಕಲು ಇದೀಗ ಪೊಲೀಸ್ ಇಲಾಖೆ ಇವನ ಮೇಲೂ ಗೂಂಡಾ ಕಾಯ್ದೆ ಅಡಿ ಕೇಸ್ ದಾಖಲಿಸಿ ಚಾಮರಾಜನಗರ ಜೈಲಿಗೆ ಕಳುಹಿಸಿದ್ದಾರೆ. ತುಳಸಿರಾಮ್ ಹರಿಜನ್ ಅಲಿಯಾಸ್ ಬನ್ಸೋಡ್ ಎನ್ನುವಂತಹ ವ್ಯಕ್ತಿ, ಈತ ಬಾಗಪ್ಪ ಹರಿಜನ್ ಅನ್ನುವಂತಹ ಮೃತನಾದಂಥ ರೌಡಿ ಶೀಟರ್ನ ಫಾಲೋವರು. ಈತ 2023-24ರಲ್ಲಿ ರವಿ ಮೇಲಿನಕೇರಿ ಅನ್ನುವಂಥ ಒಬ್ಬ ನ್ಯಾಯವಾದಿಯನ್ನು ಇನೋವಾ ಕಾರ್ನಿಂದ ಹಾಯಿಸಿ ಕೊಲೆ ಮಾಡಿದಂಥ ಒಬ್ಬ ವ್ಯಕ್ತಿ. ಈತನ ಮೇಲೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 14 ಪ್ರಕರಣಗಳು ದಾಖಲಾಗಿದ್ದಾವೆ. ಸಮಾಜದಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುವಂಥ ಒಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅಲ್ಲಿ ಇಲ್ಲಿ ಇಸ್ಪೇಟೆಗಳನ್ನು ಆಡಿಸೋದು, ಅದರಿಂದ ಬರುವಂಥ ದುಡ್ಡನ್ನು ತನ್ನ ಹುಡುಗರನ್ನ ಸಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಆ ಹಿನ್ನೆಲೆಯಲ್ಲಿ ಈತನ ಕಾರ್ಯಚಟುವಟಿಕೆಗಳನ್ನು ಮತ್ತು ಈತನ ಹಿನ್ನೆಲೆಯನ್ನು ನೋಡಿಕೊಂಡು ಈತನ ಮೇಲೆ ನಾವು ವಿಜಯಪುರ ಜಿಲ್ಲಾ ಪೊಲೀಸ್ನವರು ಗೂಂಡಾ ಕಾಯ್ದೆ ಅಡಿಯಲ್ಲಿ ಆತನನ್ನು ಬಂಧಿಸಿ ಈಗಾಗಲೇ ಚಾಮರಾಜನಗರ ಜಿಲ್ಲೆಗೆ ಕಳಿಸಿಕೊಟ್ಟಿದೆ. ಒಟ್ಟಿನಲ್ಲಿ ಭೀಮಾ ತೀರದ ರಕ್ತಸಿಕ್ತ ಚರಿತ್ರೆಯನ್ನ ಮುಂದುವರಿಸಲು ಹೊರಟಿದ್ದ ಇಬ್ಬರು ನಟೋರಿಯಸ್ಗಳಿಗೆ ಇದೀಗ ಗಡಿಪಾರು ಮಾಡಲಾಗಿದೆ. ಆದರೆ ಈ ಹಿಂದೆ ಇವರಿಬ್ಬರು ಜೈಲಿನಲ್ಲೇ ಕುಳಿತುಕೊಂಡು ತಮ್ಮ ಕ್ರೈಮ್ ಲೋಕವನ್ನ ನಡೆಸುತ್ತಿದ್ದು, ಈಗಾದ್ರೂ ಇವರ ಕ್ರೈಮ್ ಲೋಕಕ್ಕೆ ಲಾಕ್ ಬೀಳುತ್ತಾ ಅಥವಾ ಮತ್ತೆ ಈ ಜಾಗಕ್ಕೆ ಬೇರೆಯವರು ಬಂದು ಕೂರ್ತಾರ?